ಎಲ್ರಿಗೂ ನಮಸ್ಕಾರ. ಇವತ್ತಿನ ವಾರ್ತೆಗಳು ಏನಂತ ಹೇಳಿದ್ರೆ, ಮೂರನೇ ಹಂತದ ಸ್ಪಂದಿಸದ ಮತದಾರ 63.46% ಮತ. ಅಮಿತ್ ಶಾ, ಶಿವರಾಜ್ ಸಿಂಗ್ ಚೌಹಾಣ್ ಸೇರಿ ಪ್ರಮುಖರ ಭವಿಷ್ಯ ಮತಗಟ್ಟೆಯೊಳಗೆ. ಮಹಾರಾಷ್ಟ್ರದ ಕೆಲವೆಡೆ ಇವಿಎಂಗೆ ಹಾನಿ ಮಾಡಿಬಿಟ್ಟರೆ ಮೂರನೇ ಹಂತದಲ್ಲಿ 93 ಕ್ಷೇತ್ರಗಳಿಗೆ ನಡೆದ ಮತದಾನ ಬಹುತೇಕ ಶಾಂತಿಯುತವಾಗಿದೆ. ಈ ಹಂತದ ದೇಶಾದ್ಯಂತ 63.40% ಮತದಾನವಾಗಿದೆ. ಅಸ್ಸಾಂನಲ್ಲಿ ಹೆಚ್ಚು, ಮಹಾರಾಷ್ಟ್ರದಲ್ಲಿ ಕಡಿಮೆ ಮತದಾನವಾಗಿದೆ. ದೇಶದ ರಾಜ್ಯವಾರು ಮತದಾನ: ಅಸ್ಸಾಂ 77.06, ಬಿಹಾರ್ 58.16, ಛತ್ತೀಸ್ಗಢ 69.80, ದಾದ್ರಾ ನಗರ್ ಹವೇಲಿ 65%, ಗೋವಾ 74%, ಗುಜರಾತ್ 57%, ಮಧ್ಯಪ್ರದೇಶ 66%, ಮಹಾರಾಷ್ಟ್ರ 61%, ಉತ್ತರ ಪ್ರದೇಶ 57%, ಪಶ್ಚಿಮ ಬಂಗಾಳ 73%. ರಾಜ್ಯದ ಜಿಲ್ಲಾವಾರು ಮತದಾನ: ಬಾಗಲಕೋಟೆ 70, ಬೆಳಗಾವಿ 71, ಬಳ್ಳಾರಿ 70, ಬೀದರ್ 63, ವಿಜಯಪುರ 64, ಚಿಕ್ಕೋಡಿ 74, ದಾವಣಗೆರೆ 76, ಧಾರವಾಡ 72, ಕಲಬುರಗಿ 61, ಹಾವೇರಿ 72, ಕೊಪ್ಪಳ 69, ರಾಯಚೂರು 61, ಶಿವಮೊಗ್ಗ 76, ಉತ್ತರ ಕನ್ನಡ 73. ಯಾದಗಿರಿಯ ಸುರಪುರ ವಿಧಾನಸಭಾ ಕ್ಷೇತ್ರದ ಬಾದಾಪುರ ಗ್ರಾಮದಲ್ಲಿ ಮತದಾನದ ವೇಳೆ ಬಿಜೆಪಿ ಕಾಂಗ್ರೆಸ್ ಕಾರ್ಯಕರ್ತರ ಮಧ್ಯೆ ಗಲಾಟೆ ಶುರುವಾಗಿದ್ದು, ಪರಸ್ಪರ ಕಲ್ಲು ತೂರಾಟ ನಡೆಸಿದ್ದಾರೆ. ಕಲ್ಲು ತೂರಾಟದ ವೇಳೆ ಓರ್ವನ ತಲೆಗೆ ಗಂಭೀರ ಗಾಯವಾಗಿದೆ. ಮತದಾನದ ವೇಳೆ ಕ್ಷುಲ್ಲಕ ಕಾರಣಕ್ಕೆ ಆರಂಭವಾದ ಜಗಳವು ವಿಕೋಪಕ್ಕೆ ತಿರುಗಿದೆ. ಈ ವೇಳೆ ಕಮಲ ಕಾರ್ಯಕರ್ತರು ಪರಸ್ಪರ ಕಲ್ಲು ತೂರಾಟ ನಡೆಸಿದ್ದಾರೆ. ಕಲ್ಲು ತೂರಾಟದ ಹಿನ್ನೆಲೆ ಗ್ರಾಮದಲ್ಲಿ ಕೆಲಕಾಲ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ. ದಾವಣಗೆರೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ವರ್ ಮತದಾನವನ್ನು ಇಣುಕಿ ನೋಡಿದ ಸಿದ್ದೇಶ್ವರ್ ದೂರು. ಬೆಳಗಾವಿಯ ನಿಟ್ಟೂರಿನ ಸರ್ಕಾರಿ ಮರಾಠಿ ಶಾಲೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ಪಕ್ಷದ ಶಾಲ್ ಮತ್ತು ಬ್ಯಾಂಡ್ ಹಾಕಿಕೊಂಡು ಓಡಾಡಿದ್ದಕ್ಕೆ ಕಾಂಗ್ರೆಸ್ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್ ಆಕ್ಷೇಪ. ಧಾರವಾಡ: ವೋಟು ಮಾಡುವವರಿಗೆ ಉಚಿತ ಐಸ್ ಕ್ರೀಂ. ಹೊಸನಗರ ತಾಲೂಕಿನ ಅಡುಗೋಡಿಯ ಕಲಾವತಿ ಎಂಬವರ ಪತಿ ವೆಂಕಟೇಶ್ ಅನಾರೋಗ್ಯದಿಂದ ಕೊನೆಯುಸಿರೆಳೆದರು. ಸಾವಿನ ವಿಚಾರ ತಿಳಿದು ದುಃಖದಲ್ಲೇ ಮತಗಟ್ಟೆ ಆಗಮಿಸಿ ಮತ ಹಾಕಿ ಬಳಿಕ ಪತಿಯ ಮೃತದೇಹ ನೋಡಲು ಹೋಗಿದ್ದಾರೆ. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ, ಹೊಸನಗರ ತಾಲೂಕಿನ ಸುಳುಗೋಡು ಗ್ರಾಮ, ಬೀದರ್ ನಗರದ ನ್ಯಾಷನಲ್ ಕಾಲೇಜ್ ಮತಗಟ್ಟೆಯಲ್ಲಿ ಮತಯಂತ್ರ ದೋಷ ಕಂಡುಬಂದಿದ್ದರಿಂದ ಮತದಾನ ತಡೆ. 85 ವರ್ಷ ಮೇಲ್ಪಟ್ಟವರು ಮನೆಯಿಂದಲೇ ಮತದಾನಕ್ಕೆ ಅವಕಾಶವಿದ್ದರೂ ಅನೇಕ ಶತಾಯುಷಿಗಳು ಮತಗಟ್ಟೆಗೆ ಬಂದು ಮತ ಚಲಾಯಿಸಿದರು. ವಿಡಿಯೋ ಇಷ್ಟವಾದರೆ ನನ್ನ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ.